ದೇಶದ ಆರ್ಥಿಕ ಮತ್ತು ಆಡಳಿತಾತ್ಮಕ ಸ್ವರೂಪವನ್ನು ಮರುಸ್ಥಾಪಿಸಿದ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಸುಧಾರಣೆಗಳು ಎಲ್ಲ ವರ್ಗಕ್ಕೂ ಕೇಂದ್ರ ಸರ್ಕಾರದ ಸೌಲಭ್ಯಗಳು ಸುಲಭ ಹಾಗೂ ಪಾರದರ್ಶಕವಾಗಿ ತಲುಪಲು ಸಹಾಯಕವಾಗಿವೆ. ಈ ನಿರ್ಣಾಯಕ ಹೆಜ್ಜೆಗಳು ದೇಶವನ್ನು ದೀರ್ಘಕಾಲೀನ ಮತ್ತು ಸ್ಥಿರ ಬೆಳವಣಿಗೆಯತ್ತ ಕೊಂಡೊಯ್ಯಲು ನೆರವಾಗಿವೆ. ಈ ಕ್ರಮಗಳು ಕೇವಲ ಆರ್ಥಿಕ ಸುಧಾರಣೆಗಳಾಗಿ ಉಳಿಯದೆ ರಾಷ್ಟ್ರ ನಿರ್ಮಾಣಕ್ಕೆ ಅಡಿಪಾಯವಾಗಿವೆ. ಈ ಕುರಿತು ಒಂದು ವರದಿ. ದೇಶದಲ್ಲಿ 2017ರಲ್ಲಿ ಜಾರಿಗೆ ಬಂದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಭಾರತದ ತೆರಿಗೆ ಇತಿಹಾಸದಲ್ಲಿ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ. ದೇಶಾದ್ಯಂತ ಹರಡಿದ್ದ ಅನೇಕ ಪರೋಕ್ಷ ತೆರಿಗೆಗಳನ್ನು ಒಂದೇ ರಾಷ್ಟ್ರೀಯ ವ್ಯವಸ್ಥೆಯೊಳಗೆ ವಿಲೀನಗೊಳಿಸಲಾಗಿದೆ. ಒಂದು ರಾಷ್ಟ್ರ, ಒಂದು ಮಾರುಕಟ್ಟೆ, ಒಂದು ತೆರಿಗೆ ಎಂಬ ಪರಿಕಲ್ಪನೆ ಆರ್ಥಿಕ ಏಕತೆ ಸಾಧಿಸಿತು. ಸರಳೀಕೃತ ಹಂತಗಳೊಂದಿಗೆ ಜಾರಿಗೆ ಬಂದ ಹೊಸ ತಲೆಮಾರಿನ ಜಿಎಸ್ಟಿ ತೆರಿಗೆ ಸಂಗ್ರಹದ ವ್ಯಾಪ್ತಿಯನ್ನು ಹೆಚ್ಚಿಸಿದೆ ಹಾಗೂ ವ್ಯಾಪಾರ ಮಾಡುವುದನ್ನು ಇನ್ನಷ್ಟು ಸುಲಭಗೊಳಿಸಿದೆ. ಈ ಸುಧಾರಣೆಯಿಂದಾಗಿ ದೇಶದ ಜಿಡಿಪಿಗೆ 1% 1.5% ಹೆಚ್ಚುವರಿ ಕೊಡುಗೆ ಸೇರುವ ನಿರೀಕ್ಷೆ ಇದೆ. ಇದು ದೇಶದ ಆರ್ಥಿಕ ಬುನಾದಿಯನ್ನು ಬಲಪಡಿಸಿದೆ. ಡಿಜಿಟಲ್ ಇಂಡಿಯಾ ಉಪಕ್ರಮ ದೇಶದಲ್ಲಿ ಡಿಜಿಟಲ್ ಸೇರ್ಪಡೆಗೆ ಅಡಿಪಾಯ ಹಾಕಿದ್ದು 137 ಕೋಟಿ ಆಧಾರ್ ನೋಂದಣಿ, 114 ಕೋಟಿ ಮೊಬೈಲ್ ಸಂಪರ್ಕ ಮತ್ತು 56 ಕೋಟಿ ಜನಧನ್ ಬ್ಯಾಂಕ್ ಖಾತೆಗಳ ಮೂಲಕ ಸಾರ್ವತ್ರಿಕ ಪ್ರವೇಶವನ್ನು ಖಾತ್ರಿಪಡಿಸಿದೆ. ಈ ಮೂರೂ ಸ್ತಂಭಗಳು ಸೇರಿ ರೂಪಿಸಿದ ಜಾಮ್ ಟ್ರಿನಿಟಿ ಎಂಬ ಸಾರ್ವಜನಿಕ ಡಿಜಿಟಲ್ ವೇದಿಕೆಯ ಮೂಲಕ ನೇರ ನಗದು ವರ್ಗಾವಣೆ ಡಿಬಿಟಿ ಅಡಿಯಲ್ಲಿ ಬರೋಬ್ಬರಿ 45 ಲಕ್ಷ ಕೋಟಿ ರೂಪಾಯಿ ಹಣ ಯಾವುದೇ ಸೋರಿಕೆ ಇಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ತಲುಪಿದೆ. ಈ ಪ್ರಕ್ರಿಯೆ ಕೇಂದ್ರ ಸರ್ಕಾರದ ಹಣ ಉಳಿತಾಯದ ಜೊತೆಗೆ ಪಾರದರ್ಶಕತೆ ಮತ್ತು ಜವಾಬ್ದಾರಿ ಹೆಚ್ಚಿಸಿದೆ. ಇದರಿಂದಾಗಿ ಹಿಂದೆ ಸರ್ಕಾರಿ ಸೇವೆಗಳಿಂದ ವಂಚಿತರಾಗಿದ್ದ ಲಕ್ಷಾಂತರ ಮಂದಿ ಡಿಜಿಟಲ್ ವ್ಯವಸ್ಥೆಯಿಂದ ಪ್ರಯೋಜನ ಪಡೆದಿದ್ದಾರೆ. ತಯಾರಿಕಾ ಕ್ಷೇತ್ರಕ್ಕೆ ಹೊಸ ಜೀವ ತುಂಬಿದ ಸುಧಾರಣೆ ಎಂದರೆ ಅದು ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆ PLI. ಈ ಯೋಜನೆಯು ಕೇವಲ ಉತ್ಪಾದನೆಯನ್ನು ಹೆಚ್ಚಿಸಲಿಲ್ಲ, ಬದಲಿಗೆ ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಇದರ ಫಲವಾಗಿ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ 1.9 ಲಕ್ಷ ಕೋಟಿ ರೂಪಾಯಿಯಿಂದ ಬೃಹತ್ ಪ್ರಮಾಣದಲ್ಲಿ 11.3 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ ಕಂಡಿದೆ. ದೇಶದಲ್ಲಿ ಮೊಬೈಲ್ ರಫ್ತು 1,500 ಕೋಟಿ ರೂಪಾಯಿಯಿಂದ 2 ಲಕ್ಷ ಕೋಟಿ ರೂಪಾಯಿ ಗಡಿ ದಾಟಿರುವುದು ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಸ್ಪರ್ಧಾತ್ಮಕತೆ ಹೆಚ್ಚಿಸಿದೆ. PLI ಯೋಜನೆಯು 1.76 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆ ಆಕರ್ಷಿಸಿ 12 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸಿ ಯುವ ಜನತೆಗೆ ಆರ್ಥಿಕ ಭದ್ರತೆ ನೀಡಿದೆ. ಇದು ದೇಶದ ಸಂಪನ್ಮೂಲಗಳನ್ನು ಬಲಪಡಿಸಿ ಆತ್ಮನಿರ್ಭರ ಭಾರತದ ಕನಸನ್ನು ನನಸು ಮಾಡಲು ನೆರವಾಗಿದೆ. ಒಟ್ಟಾರೆಯಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಈ ಸುಧಾರಣೆಗಳು ದೇಶದ ಆರ್ಥಿಕತೆಯನ್ನು ಡಿಜಿಟಲ್ ಸಬಲೀಕರಣ, ಆರ್ಥಿಕ ಏಕತೆ ಮತ್ತು ತಯಾರಿಕಾ ವಲಯದಿಂದ ಮುನ್ನಡೆಯುವ ಬಲಿಷ್ಠ ಆರ್ಥಿಕತೆಯತ್ತ ಪರಿವರ್ತಿಸುವ ಮೂಲಕ ಸಮಗ್ರ ರಾಷ್ಟ್ರ ನಿರ್ಮಾಣದ ಅಡಿಪಾಯವನ್ನು ಮತ್ತಷ್ಟು ಗಟ್ಟಿಗೊಳಿಸಿವೆ.